ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶವೇ ಬೆಚ್ಚಿ ಬೀಳುವ ಸುದ್ದಿ ಇದೆ. ಇನ್ನೆಲ್ಲೂ ಇಲ್ಲದಂಥ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಇಡೀ ಸರ್ಕಾರವೇ ಕಣ್ಬಿಟ್ಟು ನೋಡಬೇಕಾದಂತ ಸುದ್ದಿ ಇದು. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುತ್ತೆ. ದಾಖಲೆಯ ಸಮೇತ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಇನ್ನೆಲ್ಲೂ ಇಲ್ಲದಂತ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ನೊಂದಿಗೆ ಇವತ್ತು ನಿಮ್ಮ ಮುಂದೆ ಬರ್ತಾ ಇದೆ. ದಾಖಲೆಗಳ ಸಮೇತ ನಿಮ್ಮ ಮುಂದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ತಂದಿಡ್ತಾ ಇದೆ. ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದು. ಇಡೀ ಸರ್ಕಾರವೇ ಕಣ್ಬಿಟ್ಟು ನೋಡಬೇಕಾದ ಸುದ್ದಿ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುತ್ತೆ ಈ ಎಕ್ಸ್ಕ್ಲೂಸಿವ್ ನ್ಯೂಸ್. ದಾಖಲೆಯ ಸಮೇತ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ನೊಂದಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇವತ್ತು 9 ಗಂಟೆಯ ಮೆಗಾ ಎಕ್ಸ್ಕ್ಲೂಸಿವ್ ನಲ್ಲಿ ನಿಮ್ಮ ಮುಂದೆ ಬಂದಿದೆ. ನಾವು ಬ್ರೇಕ್ ಮಾಡ್ತಾ ಇದ್ದೀವಿ ಅತಿ ದೊಡ್ಡ ಸುದ್ದಿ ಇದು. ಇನ್ನೆಲ್ಲೂ ಇಲ್ಲದ ಬಿಗ್ ಎಕ್ಸ್ಕ್ಲೂಸಿವ್. ಇಡೀ ಸರ್ಕಾರ ಒಂದು ಸಲ ಕಣ್ಬಿಟ್ಟು ನೋಡಬೇಕು. ಬರೀ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶ ಬೆಚ್ಚಿ ಬೀಳುತ್ತೆ ಈ ಎಕ್ಸ್ಕ್ಲೂಸಿವ್ ಸುದ್ದಿಯಿಂದ. ದಾಖಲೆಯ ಸಮೇತ ಸುದ್ದಿಯನ್ನ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಸುದ್ದಿ ಬ್ರೇಕ್ ಆದ ಮೇಲೆ ಒಂದಷ್ಟು ಸಂಚಲನ ಪಕ್ಕ. ಹಲವರ ಕುರ್ಚಿಗೂ ಕಂಟಕ ಬರೋದು ಫಿಕ್ಸ್. ಅತಿ ದೊಡ್ಡ ಕರ್ಮಕಾಂಡದ ಸ್ಟೋರಿಯನ್ನ ನಾವು ಬಯಲು ಮಾಡ್ತಾ ಇದ್ದೀವಿ. ಹಲವರ ಕುರ್ಚಿಯೇ ಈಗಾಗಲೇ ಗಡಗಡ ಅನ್ನೋದಕ್ಕೆ ಶುರುವಾಗಿರುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ದಾಖಲೆಯ ಸಮೇತ ಒಂದಷ್ಟು ಬಣ್ಣಗಳನ್ನ ನಾವು ಕಳಚೋರಿದ್ದೀವಿ. ಅತಿ ದೊಡ್ಡ ಕರ್ಮಕಾಂಡದ ಸ್ಟೋರಿಯನ್ನ ಬಯಲು ಮಾಡೋರಿದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ದಾಖಲೆಯ ಸಮೇತ ನಿಮ್ಮ ಮುಂದೆ ಒಂದು ಸುದ್ದಿ ಬ್ರೇಕ್ ಆಗ್ತಾ ಇದೆ. ಕಾಯುವವರೇ ಕದ್ದು ತಿಂದಂಥ ಕತೆ ಇದು. ಕಳ್ಳರ ಬೆನ್ನತ್ತಿ ಹಿಡಿಬೇಕಾದವರೇ ಕಳ್ಳರಾದಂಥ ಕತೆ. ಬೇಲಿಯೇ ಎದ್ದು ಹೊಲಮೆಯ್ದಂಥ ಖತರ್ನಾಕ್ ಕತೆ ಇದು. ಒಂದು ಸಂದರ್ಭದಲ್ಲಿ ದೇಶವೇ ಈ ಒಂದು ಸಂಸ್ಥೆಯ ಕಾರ್ಯಕ್ಕೆ ಕರ್ನಾಟಕದತ್ತ ತಿರುಗಿ ನೋಡಿತ್ತು. ಅಂಥ ಒಂದು ಸಂಸ್ಥೆಯ ಅಧಿಕಾರಿಗಳು ಮಾಡಿರುವಂಥ ಕೆಲವೊಂದು ಅತ್ಯಂತ ಹೀನ ಕೃತ್ಯ ಇಡೀ ಸಂಸ್ಥೆಗೆ ಕಳಂಕವನ್ನ ತರ್ತಾ ಇದೆ. ಕಾಯುವವರೇ ಕದ್ದು ತಿಂದಂತ ಖತರ್ನಾಕ್ ಕಥೆ ಇದು. ಕಳ್ಳರನ್ನ ಬೆನ್ನತ್ತಿ ಹಿಡಿಬೇಕಾದವರೇ ಕಳ್ಳರಾಗಿರುವಂತ ಕತೆ. ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇನ್ನೆಲ್ಲೂ ಇಲ್ಲದಂತಹ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ದಾಖಲೆಗಳ ಸಮೇತ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ಹಲವರ ಕುರ್ಚಿಗೂ ಕಂಟಕ ಬರೋದ್ರಿಂದ ಫಿಕ್ಸ್. ಅತಿ ದೊಡ್ಡ ಕರ್ಮಕಾಂಡದ ಸ್ಟೋರಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ. ಇಡೀ ಸರ್ಕಾರವೇ ಕಣ್ಬಿಟ್ಟು ನೋಡಬೇಕಾದಂತ ಸುದ್ದಿ ಇದು. ಯಾವುದು ಆ ಸಂಸ್ಥೆ? ಬೇಲಿಯೇ ಎದ್ದು ಹೊಲಮೆಯ್ದಿರುವಂತ ಖತರ್ನಾಕ್ ಸ್ಟೋರಿ ಇದು. ವೀಕ್ಷಕರೇ, ನಾವು ಇಷ್ಟೆಲ್ಲ ಬಿಲ್ಡಪ್ ಕೊಡೋದಕ್ಕೂ ಕಾರಣ ಇದೆ.
ಜನರಿಗೆ ಸಹಾಯ ಮಾಡೋದಕ್ಕೆ, ಜನರ ಸಂಕಷ್ಟಕ್ಕೆ ನೆರವಾಗೋದಕ್ಕೆ ಇರುವ ವ್ಯಕ್ತಿಗಳು ಅವರು. ಸಂವಿಧಾನದತ್ತವಾಗಿ ಬಂದಿರೋ ಅಧಿಕಾರನೂ ಅವರಿಗೆ ಇದೆ. ಆದರೆ ಅವರು ಮಾತ್ರ ಎಲ್ಲ ಮರೆತು ಕೂತಿದ್ದಾರೆ. ಇವರ ಸುದ್ದಿನ ನೋಡಿದ್ರೆ ಇಷ್ಟು ಹೊತ್ತು ನಾವು ಹೇಳಿದ್ರಲ್ಲಿ ಒಂದಕ್ಷರನೂ ತಪ್ಪಿಲ್ಲ, ಕೊಟ್ಟಿರೋ ಬಿಲ್ಡಪ್ನಲ್ಲಿ ತಪ್ಪಿಲ್ಲ ಅಂತ ನೀವೇ ಹೇಳ್ತೀರಾ. ಹೌದು, ಭ್ರಷ್ಟಾಚಾರ ನಿಗ್ರಹಕ್ಕೆ ಅಂತ ಟೊಂಕ ಕಟ್ಟಿ ನಿಂತ ಲೋಕಾಯುಕ್ತ ಸಂಸ್ಥೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರದ ಇಂಚಿಂಚು ಮಾಹಿತಿಯನ್ನ ಇವತ್ತು ನಾವು ತೆರೆದಿಡೋರಿದ್ದೀವಿ. ಒಂದು ಕಾಲದಲ್ಲಿ ಲೋಕಾಯುಕ್ತ ಅಂತ ಹೇಳಿದ್ರೆ ಜನಸಾಮಾನ್ಯ ಆಫೀಸಿನ ಒಳಗೆ ಕಾಲಿಟ್ಟು ಆತ ಕೊಡುವ ದೂರಿನ ಮೇಲೆ ಭರವಸೆ ಇಟ್ಟು ವಾಪಸ್ ಬರ್ತಾ ಇದ್ದ. ನನ್ನ ದೂರಿಗೆ ಲೋಕಾಯುಕ್ತದಲ್ಲಿ ಒಂದು ಬೆಲೆ ಇದೆ ಅಂತ ಇಡೀ ದೇಶದಲ್ಲೇ ಸಂಚಲನ ಸೃಷ್ಟಿಸಿದ್ದ ಸಂಸ್ಥೆಯಲ್ಲಿ ಇವತ್ತು ಏನಾಗ್ತಾ ಇದೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ಇಡೋರಿದ್ದೀವಿ. ಲೋಕಾಯುಕ್ತ ಸಂಸ್ಥೆಯಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ನಿಗ್ರಹಿಗಳಿಂದಲೇ ಭರ್ಜರಿ ಊಟ, ಬಳಸಿ ಬಾಚಿಕೊಂಡವರ ಕರ್ಮಕಾಂಡದ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲೋಕಾಯುಕ್ತ ಪೊಲೀಸರ ಲಂಚಾವತಾರದ ಕಥೆ, ಭ್ರಷ್ಟಾಚಾರ ನಿಗ್ರಹಿಗಳಿಂದಲೇ ಭರ್ಜರಿ ಊಟ ಆಗಿದೆ. ಬಳಸಿ ಬಾಚಿಕೊಂಡವರ ಕರ್ಮಕಾಂಡ ಏನು, ಯಾವ ರೀತಿಯಾಗಿ ಭ್ರಷ್ಟಾಚಾರ ಆಗಿದೆ, ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಈ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಲೋಕಾಯುಕ್ತ ಸಂಸ್ಥೆ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆ, ಅದರಲ್ಲೂ ಕೂಡ ಕರ್ನಾಟಕದ ಲೋಕಾಯುಕ್ತ ಸಂಸ್ಥೆ ಅಂದ್ರೆ ಅದು ರಾಷ್ಟ್ರ ಮಟ್ಟದಲ್ಲೇ ಬಹಳಷ್ಟು ದೊಡ್ಡ ಮಟ್ಟಿಗೆ ಗೌರವವನ್ನು ಸಂಪಾದಿಸಿರುವಂತಹ ಸಂಸ್ಥೆ. ಹಲವಾರು ಅತಿ ದೊಡ್ಡ ಭ್ರಷ್ಟಾಚಾರ ಪ್ರಕರಣಗಳನ್ನ ಬಯಲಿಗೆ ಎಳೆದಂತಹ ಸಂಸ್ಥೆ. ಅಂತ ಸಂಸ್ಥೆಗೆ ಕೆಟ್ಟ ಹೆಸರನ್ನ ತರುವಂತಹ ಕೆಲಸವನ್ನ ಕೆಲ ಅಧಿಕಾರಿಗಳು ಮಾಡಿದ್ದಾರೆ. ವೀಕ್ಷಕರೇ, ಕರ್ನಾಟಕದ ಇತಿಹಾಸದಲ್ಲಿ ನಾವೆಂದೂ ಮರೆಯೋದಕ್ಕೆ ಆಗದ ಹಲವು ಘಟನೆಗಳು ಲೋಕಾಯುಕ್ತ ಮಾಡಿ ತೋರಿಸಿದೆ. ಸಾವಿರಾರು ಕೋಟಿ ಗಣಿ ಹಗರಣ ಬಯಲಿಗೆಳೆದಿದ್ದು ಇದೇ ಲೋಕಾಯುಕ್ತ ಸಂಸ್ಥೆ. ಶಾಸಕರ ಭವನಕ್ಕೆ ನುಗ್ಗಿ ಲಂಚದ ಸಮೇತ ಶಾಸಕರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದು ಇದೇ ಲೋಕಾಯುಕ್ತ ಸಂಸ್ಥೆ. ಆ ಲೋಕಾಯುಕ್ತ ಸಂಸ್ಥೆಯ ಮೇಲೆ ಕರ್ನಾಟಕದ ಒಬ್ಬ ಸಾಮಾನ್ಯ ಕೂಡ ಅತಿ ಹೆಚ್ಚು ನಂಬಿಕೆಯನ್ನ ಇಟ್ಕೊಂಡಿದ್ದ ಅದೇ ಲೋಕಾಯುಕ್ತ ಸಂಸ್ಥೆಯಲ್ಲಿ ಇವತ್ತು ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆಯಾ? ಭ್ರಷ್ಟಾಚಾರ ತಡೆಗೆ ಲೋಕಾಯುಕ್ತ ಶುರುವಾಯಿತು. ಆದ್ರೆ ಇವತ್ತು ಅದೇ ಲೋಕಾಯುಕ್ತ ಸಂಸ್ಥೆಯಲ್ಲಿ ಆಗ್ತಾ ಇರೋದೇನು? ಅತಿರಥ ಮಹಾರಥ ರಾಜಕಾರಣಿಗಳನ್ನ ಗಡಗಡ ನಡುಗಿಸಿದ್ದು ಇದೇ ಲೋಕಾಯುಕ್ತ. ಲೋಕ ಪೊಲೀಸರು ಒಂದು ಕಡೆ ರೇಡ್ ಮಾಡ್ತಾ ಇದ್ದಾರೆ ಅಂದ್ರೆ ಪತ್ರಗುಟ್ಟು ಹೋಗ್ತಾ ಇದ್ರು ಅಧಿಕಾರಿಗಳು, ರಾಜಕಾರಣಿಗಳು. ಒಂದು ಸ್ವತಂತ್ರ ಸಂಸ್ಥೆಯ ಸ್ಥಾನಮಾನ ಹೊಂದಿರುವ ಲೋಕಾಯುಕ್ತ ಪೊಲೀಸರು ಫೀಲ್ಡ್ಗೆ ಇಳಿತಾರೆ ಅಂದ್ರೆ ಭ್ರಷ್ಟರ ಎದೆ ನಡುಗುತ್ತಾ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.